ಡಾಕ್ಟರ್ ಜ್ಯೋತಿಕಾ ಅವರು ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ ಅಂತ ಹೇಳಿದ್ರೆ ಹೊಸದಾದಂತ ಒಂದು ಒಳ್ಳೆ ವಿಚಾರ ಉಪಯುಕ್ತ ಮಾಹಿತಿ ಜೊತೆಗೆ ಸರಳ ಪರಿಹಾರಗಳನ್ನ ತಿಳಿಸ್ತೀರಾ ಮೇಡಮ್. ಇವತ್ತು ಏಂಜಲ್ಸ್ ನಂಬರ್ಸ್ ಬಗ್ಗೆ ತಿಳಿಸ್ತೀನಿ ಅಂತ ಹೇಳಿದೀರಾ. ಮೊದಲನೇದಾಗಿ ತಿಳಿಸಿ, ಏಂಜಲ್ಸ್ ನಂಬರ್ ಅಂದ್ರೆ ಏನು? ಏಂಜಲ್ ನಂಬರ್ಸ್ ಅಂದರೆ ವಿಶ್ವದಿಂದ ನಿಮಗೆ ಬರುವಂತಹ ಒಂದು ವಿಶೇಷವಾದ ವಾಣಿ. ಅಂದರೆ ನಿಮಗೆ ಗುಡ್ ಲಕ್, ಪ್ರಾಸ್ಪರಿಟಿಯನ್ನು ಮತ್ತು ಒಂದು ಒಳ್ಳೆಯ ಸಮಯವ ನಿಮಗೋಸ್ಕರ ಬರುತ್ತಿದೆ ಅನ್ನುವ ಒಂದು ಸಂದೇಶ. ಅದು ನಮ್ಮ ಯೂನಿವರ್ಸ್ ಬ್ರಹ್ಮಾಂಡದಿಂದ ನಮಗೆ ಬರುತ್ತೆ. ಈ ಏಂಜಲ್ ನಂಬರ್ಸ್ ಅನ್ನೋದು ಒಂದು ಒಳ್ಳೆಯ ವೈಬ್ರೇಷನನ್ನು ಪ್ರತಿಯೊಬ್ಬನ ಮನುಷ್ಯನ ಜೀವನದಲ್ಲೂ ಅದು ತೊಗೊಂಡ್ಬರುತ್ತೆ. ಯಾವ ತರ ಅದು ನಾವು ಗುರ್ತಿಸೋದು ಅಥವಾ ನಮ್ಗೆ ಯಾವ ತರ ಸೂಚನೆ ಸಿಕ್ಕತ್ತೆ? ಏಂಜಲ್ ನಂಬರ್ಸ್ ಅಂದರೆ ಫಸ್ಟ್ ಆಫ್ ಆಲ್ ನಾವು ತಿಳ್ಕೊಬೇಕಾಗಿರೋದು 88, 99, 10, 10, 11, 11, 12, 12, 1, 11, 2, 2, 3, 3, 4, 4, 5, 5. ಇದು ಕಂಪ್ಲೀಟ್ ಏಂಜಲ್ ನಂಬರ್ಸ್. ಇದರಲ್ಲಿ 666, 777, 888, 999 ಕೂಡ ಆ್ಯಡ್ ಆಗತ್ತೆ. ನಾವು ಟೈಮಿಂಗ್ ವೈಸ್ ಬರುವಾಗ ಈ ಏಂಜಲ್ ನಂಬರ್ಸ್ ಅನ್ನೋದು ನಮ್ಮ ಗಡಿಯಾರದಲ್ಲೂ ಇರುತ್ತೆ. ಇದು ಈ ಏಂಜಲ್ ನಂಬರ್ಸ್ ಅಂದರೆ ಏನಪ್ಪ ಅಂದರೆ 10, 10, 11, 11, 12, 12, 1, 11, 2, 22, 3, 33, 4, 44, 5, 55. ಇದೆಲ್ಲ ಗಡಿಯಾರದಲ್ಲಿ ನಮ್ಮ 24 ಗಂಟೆ ಸಮಯದಲ್ಲಿ ಬರುವಂತಹ ಒಂದು ಏಂಜಲ್ ನಂಬರ್ಸ್. ಹಾಗಾದರೆ ಮೇಡಮ್ ಇಷ್ಟು ನಂಬರ್ಸ್ನು ನಾವು ಫಾಲೋ ಮಾಡಬೇಕಾ? ಇಲ್ಲ. ಇದರಲ್ಲಿ ವಿಶೇಷವಾಗಿ ಯೂನಿವರ್ಸಲ್ ಏಂಜಲ್ ನಂಬರ್ಸ್ ಅಂದರೆ 1111. ಅಂದರೆ 1111ನ ಮತ್ತು 555 ಈ ಎರಡು ನಂಬರ್ನ ನಾವು ಆಸ್ಪಿಷಿಯಸ್ ಟೈಮ್ ಅಂತ ಹೇಳ್ತೀವಿ.